ಹಾಯ್ ಗಾಯ್ಸ್, ಯಾಕೆ ನಾನು ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಶೋಭಾ ಮ್ಯಾಮ್ ಮತ್ತು ಮಣೀಶ್ ಸರ್ ಬುಜ್ಜಿ ಯಾಕೆ ಬಂದಿಲ್ಲ ಅಂತ ಅಂದರೆ, ಇವತ್ತು ನಮ್ಮ ಮಮ್ಮಿ ಡ್ಯಾಡಿದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಅದಕ್ಕೆ ನಾನು ಈ ಲಾಗ್ ಮಾಡ್ತಾ ಇರೋದು. ಇವತ್ತು ನಮ್ಮ ಮಮ್ಮಿ ಡ್ಯಾಡಿದು 29th ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಅವ್ರಿಗೂ ಒಂದು ಸರ್ಪ್ರೈಸ್ ಮಾಡಿದ್ದೀನಿ, ಅದು ಹೇಳಲ್ಲ, ತೋರಿಸ್ತೀನಿ ಬನ್ನಿ. ಜಾನು ಈ ರಾಜಂಗ್ ನೀನೆ ಕುಯ್ನು ಮುದ್ದಾದ ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು. ಕಂಗ್ರಾಚುಲೇಷನ್ಸ್ ಜಾನು ಈ ರಾಜಂಗ್ ನೀನೆ ಕುಯ್ನು ಮುದ್ದಾದ ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ ಇವಳು ಚಂದಿರನ ಕೊನೆ ಮಗಳೇ, ದೇವರೇ ಇವಳು ಇಂದಿರನ ಊರಿನವಳೇ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಕೊಡುತ್ತು ಲಗೋರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ. ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಹೋದೆನ ನೋಡಿ ನಿನ್ನ ಗಿರ್ಗಿಟ್ಲೆ ಸುಂದರಿ. ಡಲ್ಲಾದ ಬಾಳಿಗೆ ಈಗ ತಾನೆ ಕಲ್ಲರು ಬಂತೂರಿ. ಹಾಯ್ ಗಾಯ್ಸ್, ಫೈನಲಿ ಶೋಭಾ ಮ್ಯಾಮ್ ಮನೇಲಿ ಕೇಕ್ ಕಟ್ಟಿಂಗ್ ಆಯಿತು. ಇವಾಗ ನೆಕ್ಸ್ಟ್ ಪ್ಲಾನ್ ಏನು ಅಂತ ಅಂದರೆ, ಪಪ್ಪ ಮಮ್ಮಿನ ಕರ್ಕೊಂಡು ಒಂದು ರೆಸಾರ್ಟಿಗೆ ಬಂದಿದ್ದೀವಿ. ಯಾಕೆ ಅಂದರೆ ಅವ್ರದ್ದು 29th ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಅದಕ್ಕೆ ಇಲ್ಲಿ ಕರ್ಕೊಂಡ್ಬಂದಿರೋದು. ನೋಡೋಣ ಬನ್ನಿ ನಮ್ಮ ಪಪ್ಪ ಎಷ್ಟು ಎಮೋಷನ್ ಆಗ್ತಾರೆ ಅಂತ. ಯಾಕೆ ಇಲ್ಲಿಗೆ ಬಂದಿರೋದು ಅಂದರೆ, ಲೈಕ್ ಅವ್ರ ಲೈಫ್ನ ಅವರು ಲೀಡ್ ಮಾಡೇ ಇಲ್ಲ. ಯಾವಾಗಲೂ ಮಕ್ಕಳು ಅಂತಲೇ ಇರ್ತಾರೆ. ಅವ್ರಿಗೆ ಅಂತ ಅವರು ಏನು ಕೂಡ ಟೈಮ್ ಸ್ಪೆಂಡ್ ಮಾಡಲ್ಲ, ಏನೂ ಇಲ್ಲ. ಮಕ್ಕಳು ಚೆನ್ನಾಗಿರ್ಬೇಕು ಆ ಥರ ಎಲ್ಲ ಅಂತಾರೆ. ಸೊ ಅದಕ್ಕೆ ನಾನು ನನ್ನ ಕಷ್ಟಪಟ್ಟು ದುಡ್ಡಿರೋ ಅಮೌಂಟಲ್ಲಿ ಪಾಕೆಟ್ ಮನಿ ಮಾಡಿಕೊಂಡು, ಸೊ ಅವ್ರಿಗೆ ಇಲ್ಲಿಗೆ ಕರ್ಕೊಂಬಂದು ಒನ್ ಡೇ ಆದರೂ ಅವ್ರು ಈ ಥರ ಲೈಫ್ ಇದೆ ಅಂತ ಸ್ಪೆಂಡ್ ಮಾಡಬೇಕು ಅಂತ ಸೊ ಇಲ್ಲಿಗೆ ಬಂದಿದ್ದೀನಿ. ಅವ್ರು ಎಷ್ಟು ಖುಷಿ ಆಗ್ತಾರೆ ಅಂತ ಗೊತ್ತಿಲ್ಲ, ಬಟ್ ಆದರೆ ನನಗೆ ಮಾತ್ರ ತುಂಬಾ ಖುಷಿ ಇದೆ ಅವ್ರನ್ನ ಇಲ್ಲಿ ಕರ್ಕೊಂಬಂದಿರೋದು. ನೋಡೋಣ ಬನ್ನಿ ಫ್ರೆಂಡ್ಸ್ ಹೆಂಗಿರುತ್ತೆ ಅಂತ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ವಿಶ್ವಾಸವು ಬೆಳೆಯುವುದು, ಹೆಗಲಲ್ಲಿ ಕುಳಿತರೆ ಕುತೂಹಲ ತಣಿವುದು. ನಾನು ಓದೋ ಪಾಠದಲ್ಲಿ ಅದು ಯಾಕೆ ನಿನ್ನ ಹೆಸರಿಲ್ಲ, ನಿನ್ನ ಹಾಗೆ ಯಾಕೆ ಯಾರಿಲ್ಲ, ನೀನು ಇರುವ ಚೆನ್ನಾಗಿದೆ ಅಪ್ಪ. ನಾನೇ ಈ ರೂಮ್ ಬುಕ್ ಮಾಡಿದ್ದು ಹೇಳಿ ಮಾಡೋಣ ಅಂತ ಹೇಳಿ ನಾನೇ ಮಾಡಿದ್ದೆ. ನೀನು ಇಷ್ಟು ವರ್ಷ ನನ್ನನ್ನು ಸಾಕಿದ್ಯಲ್ಲ ಅಂದ್ಬಿಟ್ಟು ನಾನು ನಿನ್ಗೆ ಇದನ್ನು ಗಿಫ್ಟ್ ಕೊಡ್ತಾ ಇರೋದು. ಏನಪ್ಪ ಹೆಂಗ ಅನಿಸ್ತೈತೆ ಅಂತ. ಇದೇ ಫಸ್ಟ್ ನಾನು ಈ ತರ ಬಂದಿರೋದು. ನಾನು ಅಷ್ಟೇ, ಖುಷಿ ಆಗ್ತಾ ಇದೆ.
थोड़ी ಸಾನ ಗಿಫ್ಟ್ ಮಾಡ್ತಿರತ್ತೇನು ನಾವು ಪಾಪ ಮೇಡಮ್ ಅವ್ರಿಗೆ ನಾವೇನೇನು ಸಾನೇ ಮಾಡಿದ್ದು. ಅವರ ಪಾಪ ನಿಮ್ಮ ತಾಯಿಯವ್ರ ಮುಂದೆ ನಾವೇನೇನು ಇಲ್ಲ ಪಾಪ ಅವರು ನನಗೆ ಒಂಥರ ಆಗ್ತಾ ಇತ್ತು. ನಿಜಕ್ಕೂ ಸಾನ ಕಷ್ಟಪಟ್ಟು ನಾನು ಗಾಡಿಗೆ ಹೊಂಟೋಗ್ಬಿಡ್ತಾ ಇದ್ದೆ ಅಂತ ಗೊತ್ತಾಗಿದ್ದೆ. ಸಾನ ಕಷ್ಟಪಟ್ಟು ಸಾನೊಂದು ₹1 ಸ್ನಾನ ಮಾಡಿದ್ದು ನೀವ್ ಈ ತರ ಲೈಫ್ ಸ್ಟೈಲ್ ನೋಡ್ಬೇಕು, ಈ ತರಾನೇ ಬದುಕ್ಬೇಕು ಅಂತ. ಚೆನ್ನಾಗಿದೆ, ಖುಷಿ ಆಯ್ತು. ಆಮೇಲೆ ಹಿಂಗೆ ಇರ್ರಿ ಆಂಟಿ, ಹೋಟ್ಲಿಗೆ ಹೋಗ್ಬೇಕಂತ ಈ ತರ ಹೋಟ್ಲಿಗೆ ಹೋಗ್ರಿ. ಏನಮ್ಮ ನಿಮ್ಗೆ ಏನ್ ಅನಿಸ್ತಾ ಖುಷಿ ಆಯ್ತು. ಅಷ್ಟೇನಾ? After you breathe, would you like to place the tray? Yes. Chicken, lemon, I'll check. ಬಾಯ್. ಅಲ್ಲಿ ಫೋಟೋ ಇಡಿಸ್ಕೊಳ್ಳಿ. ಫಸ್ಟ್ ರೂಮ್ ಅಲ್ಲೆಲ್ಲ ಇಟ್ಬಿಡು ಶಶಾಂಕ್ ಅವ್ರಿಗೆ, ಆಮೇಲೆ ಈಚೆ. ಬಾಯ್ ಬಾಯ್. ಬಾಯ್ ಅಮ್ಮ. ಬಾಯ್. ಎರಡು ಕಾರ್ಡ್ ಐತೆ, ಇಲ್ಲ ಒಂದೇ ಕಾರ್ಡ್. ಬ್ಯಾಂಕ್. ಬಂಗಾರದ ಗೊಂಬೆ ಬಂದು ಎದುರು ನಿಂತರೆ ಎಳೆ ಹುಡುಗನ ಹೃದಯವೀಗ ಸೋಲಲಾರದೆ. ಓ ಬಂಗಾರದ ಗೊಂಬೆ ಬಂದು ಎದುರು ನಿಂತರೆ ಎಳೆ ಹುಡುಗನ ಹೃದಯವೀಗ ಸೋಲಲಾರದೆ. ಕಣ್ಣು ಹೊಳೆವ ಚಾಳಿ ಶುರು ಕನಸ ದಾಳಿ ಪದ ಸಾಲ ಕೇಳಿ